ನಮಸ್ಕಾರ ನಿಮ್ಮೆಲ್ಲರಿಗೂ ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ? ನಾಳೆ ದಿನ ಒಳ್ಳೆ ಒಂದು ಕನ್ನಡ ಮೂವಿ ಬಿಡುಗಡೆ ಆಗ್ತಾ ಇದೆ ರೀ. ಭಾಳ ದಿನಗಳಿಂದ, ಸುಮಾರು 6-7 ತಿಂಗಳಿಂದ ಎಲ್ಲ ಕಡೆ ಸೌಂಡ್ ಮಾಡ್ತಾ ಇತ್ತು ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೋಸ್ಕರ ಬಂದಿದ್ದಾರೆ. ಯಾವ ಸಿನಿಮಾ ಹೇಳಿ? ಅದೇ ರೀ, ಕಲರ್ ಎಲ್ಲ ಹಾಕ್ಕೊಂಡು ಗೊತ್ತಾಗಿಲ್ವೇನ್ರಿ? ರಂಗಿತ ರಂಗ ಸಿನಿಮಾ ನಮ್ಮ ಮೈಸೂರವರು ಮಾಡಿರುವಂಥ ಸಿನಿಮಾ ಅಂತ ಮೊದಲನೇದು. ಜೊತೆಗೆ ಎಲ್ಲ ನಮ್ಮ ಸ್ಥಳೀಯ ಕಲಾವಿದರ ಜೊತೆಗೆ ಹಾಲಿವುಡ್ ಬಾಲಿವುಡ್ ಅವ್ರನ್ನೆಲ್ಲ ಉಪಯೋಗಿಸಿ ಒಂದು ಅದ್ಭುತವಾದಂಥ ಸಿನಿಮಾ ಮಾಡಿದ್ದೀವಿ ರಂಗಿತ ರಂಗ. ಮುರಳಿಯವರೇ, ನೋಡಿ, ನಾಳೆ ದಿನ ಬಿಡುಗಡೆ ಆಗ್ತಾ ಇದೆ ನಮ್ಮ ಸಿನಿಮಾ ಅಂತ ಹೇಳಿದ್ದೆ ತಡ. ಹೀರೋ ಜೊತೆಗೆ 2 ಹೀರೋಯಿನ್ನು, ಅವ್ರ ಜೊತೆಗೆ ಡೈರೆಕ್ಟ್ರು, ನಿರ್ದೇಶಕರ ಜೊತೆಗೆ ಇನ್ನೂ ತುಂಬ ಜನ ಬಂದು ನಮ್ಮ ಸ್ಟುಡಿಯೋಲ್ಲಿ ಕೂತಿದ್ದಾರೆ. ನಾಳೆ ಸಿಕ್ಕೋದಿಲ್ಲ ಅವರು. ಮುರಳಿಯವರೇ, ನಾವು ನಾಳಿದ ತುಂಬ ಬ್ಯುಸಿ ಆಗಿಬಿಡ್ತೀವಿ, ಇವತ್ತೇ ಕರ್ಸ್ಕೊಳ್ಳಿ ನಮ್ಮನ್ನ ಅಂತ ಹೇಳಿದ್ರು. ನಮ್ಮ ಸ್ಟುಡಿಯೋಗೆ ಕರ್ಸ್ಕೊಂಡಿದ್ದೀವಿ. ಮೊದಲನೇದಾಗಿ ನಿರೂಪ್ ಭಂಡಾರಿ ಅವರು. ನಮಸ್ಕಾರ ನಿರೂಪ್ ಭಂಡಾರಿ. ನಮಸ್ಕಾರ. ನಾಯಕ ನಟರು ನಮ್ಮ ಸಿನಿಮಾದಲ್ಲಿ. ಇವ್ರ ತಂದೆ ಸುಧಾಕರ್ ಭಂಡಾರಿ ಅವರು ಮೈಸೂರಿನವರು. ಸಾಕಷ್ಟು ಜನರಿಗೆ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಗುರುತಿಸಿರುವಂತ ಸುಧಾಕರ್ ಭಂಡಾರಿ ಅವರ ಮಗ ಇವರು ಅಂತ ಹೇಳಕ್ಕೆ ನಮಗೆಲ್ಲ ಒಂದು ಕಡೆ ಖುಷಿ ಆಗ್ತಾ ಇದೆ. ಮೈಸೂರಿನ ಸಿದ್ಧಾರ್ಥ ಲೇಔಟ್ ಅವರು ಅಂತ ಹೇಳಕ್ಕೂ ಇನ್ನೂ ಸ್ವಲ್ಪ ಖುಷಿ ಆಗ್ತಾ ಇದೆ. ಜೊತೆಗೆ ಅವರ ಮಗನ್ನೇ ಹಾಕೊಂಡು ಬಹಳ ಕಷ್ಟಪಟ್ಟು ಏನೇನು ಉಪಯೋಗಿಸ್ಬೇಕು ಎಲ್ಲ ಟೆಕ್ನಾಲಜಿನ ಉಪಯೋಗಿಸಿ ಸಿನಿಮಾ ಮಾಡಿರುವಂತದ್ದು. ಜೊತೆಗೆ ಇವ್ರ ಜೊತೆಗೆ ರಾಧಿಕಾ ಚೇತನ್. ನಮಸ್ಕಾರ ರಾಧಿಕಾ. ನಮಸ್ಕಾರ. ಚೇತನ್ ಅವರು ಅವರ ಹಸ್ಬೆಂಡು. ಫಸ್ಟ್ ಅದನ್ನ ಹೇಳ್ಬಿಡ್ತಾ ಇದ್ದೀನಿ, ಏನಕ್ಕೆ ಅಂದರೆ ರಾಧಿಕಾ ಅನ್ನೋರೆಲ್ಲ ತುಂಬಾ ಫೇಮಸ್ ಆಗಿಬಿಟ್ಟಿದ್ದಾರೆ ನಮ್ಮಲ್ಲಿ. ಇನ್ನೊಂದು 3ನೇ ರಾಧಿಕಾ ಅವರು ಬಂದಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ವೆಲ್ಕಮ್. ಥ್ಯಾಂಕ್ ಯು. ನೀವು ಸಾಕಷ್ಟು ಹೆಸರನ್ನ ಮಾಡ್ತೀರಾ, ಗ್ಯಾರಂಟಿ. ಆಲ್ ದಿ ಬೆಸ್ಟ್. ನಿಮಗೂ ಒಳ್ಳೆ ಸ್ಟಾರ್ ಸಿಗ್ಲಿ. ಥ್ಯಾಂಕ್ ಯು. ಓಕೆ, ಸಿನಿಮಾ ಬಗ್ಗೆ ಮಾತಾಡೋಣ. ಅನೂಪ್ ನಿಮ್ಮಣ್ಣನ? ಅನೂಪ್ ನಮ್ಮಣ್ಣ. ಅನೂಪ್ ಭಂಡಾರಿಯವರು ನಿಮ್ಮಣ್ಣ. ಹೌದು. ತಮ್ಮನ್ನ ಹಾಕೊಂಡೆ ಸಿನಿಮಾ ಮಾಡ್ಬಿಟ್ಟಿದ್ದಾರೆ. ಖರ್ಚು ಅದರೊಳಗೆ ಉಳಿಸ್ಕೊಂಡ ಚಾರ್ಜ್ ಮಾಡ್ಬೇಕಾಯ್ತು ಸಿಕ್ಕಾಪಟ್ಟೆ. ನೀವು ಆತರ ಏನಿಲ್ಲ, ತಮ್ಮನ್ ಹಾಕೊಂಡ್ ಮಾಡ್ಬೇಕು ಅಂತ ಶುರು ಮಾಡಿದ ಸಿನಿಮಾ ಅಲ್ಲ ಇದು. ಓಕೆ. ಒಂದೊಳ್ಳೆ ಕತೆ ಮಾಡ್ಬೇಕು ಅಂತ ಶುರು ಮಾಡಿದ ಸಿನಿಮಾ. ನೀವೇನ್ ಸಿಗಾಕೊಂಡ್ರಿ? ಆಕ್ಚುಲಿ ನೀವು ಬೇಸಿಕಲಿ ನೀವು ಏನ್ ಮಾಡ್ತಾ ಇದ್ದೀರಾ? ನಾನು SAP ಅಂತ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಕೆಲಸ ಮಾಡ್ತಾ ಇದ್ದೀರಾ? ಹೌದು. ಸಿನಿಮಾಗೆ ಹೆಂಗ್ ಬಂದ್ರಿ? ಸಿನಿಮಾ ಚಿಕ್ಕ ವಯಸ್ಸಿಂದನೂ ತಂದೆಯವರು ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಸಿಕ್ಕಾಪಟ್ಟೆ ಹುಚ್ಚರ ಸಂತೆ ಇದು. ಒಂದ್ಸರಿ ಬಂದ್ಬಿಟ್ರೆ ವಾಪಸ್ ಹೋಗಕ್ಕೆ ಆಗಲ್ಲ. ಇಲ್ಲ, ನಾನು ಚಿಕ್ಕ ವಯಸ್ಸಿಂದನೂ ತಂದೆಯವರು ಸೆಟ್ ಹೋಗ್ತಾ ಇದೆ, ಅಲ್ಲಿ ಅವ್ರಿಗೆ ಅಸಿಸ್ಟ್ ಮಾಡ್ತಾ ಇದೆ. ಆಮೇಲೆ ಆಕ್ಟ್ ಮಾಡಿದೆ ಚಿಕ್ಕ ವಯಸ್ಸಲ್ಲಿ. ಹಾಗೆ ಆಕ್ಟಿಂಗ್ ಕಡೆ ಒಲ್ವಿತ್ತು. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಬೇಕು, ಸ್ಟಡೀಸ್ ಕಂಪ್ಲೀಟ್ ಮಾಡ್ಬೇಕು ಅಂತ ಓದಿಗೆ ಒತ್ತಿತ್ತು ಮನೇಲಿ. ಸೊ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯ್ತು, ಆಗಿದೆ, ಕೆಲಸ ಸಿಕ್ತು, ಏನಾರು ಮಾಡ್ಕೊಂತ ಮನೇಲಿ ಬಿಟ್ಟು. ಹೌದು. ಸೊ ನನ್ನ ಇಂಟ್ರೆಸ್ಟ್ ಆಕ್ಟಿಂಗ್ ಕಡೆ ಇದ್ದಿದ್ರಿಂದ ಕೆಲಸ ಮಾಡ್ಕೊಂಡು ಹಾಗೆ ಆಕ್ಟಿಂಗ್ ಥಿಯೇಟರ್ ಗ್ರೂಪ್ ಜಾಯ್ನ್ ಆದೆ. ಆಕ್ಟಿಂಗ್ ಕಲ್ತ್ಕೊಂಡೆ, ಡಾನ್ಸಿಂಗ್ ಕಲ್ತ್ಕೊಂಡೆ ಹಿಪ್ ಹಾಪ್ ಇಂಡಿಯಾ ಅಂತ ಒಂದು ಕಂಪನಿಲಿ. ಸೊ ಹಾಗೆ ಪ್ರಿಪೇರ್ ಆಗಿರ್ಬೇಕು ಅಂತ ಇತ್ತು, ಆಕ್ಟಿಂಗ್ ಏನಾದ್ರು ಆಪರ್ಚುನಿಟಿ ಸಿಕ್ಕರೆ ಮಾಡಕ್ಕೆ. ಸೊ ಪ್ರಿಪೇರ್ ಆಗಿದ್ದೆ. ಎಷ್ಟು ಹೈಟ್ ನಿಮ್ದು? 6'2". ಓಕೆ. ಜೊತೆಗೆ ರಾಧಿಕಾ, ನೀವೇನ್ ಮಾಡ್ತಾ ಇದ್ದೀರಾ? ನಾನ್ ಯೋಗ ಇನ್ಸ್ಟ್ರಕ್ಟರ್. ಅದಕ್ಕಿಂತ ಮುಂಚೆ ನಾನು ಕೂಡ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ಬಟ್ ಮದುವೆಗೆ ಎಷ್ಟು ವರ್ಷ ಆಯ್ತು? ನಂದು 3 ವರ್ಷ ಆಯ್ತು. ಎಷ್ಟು ಜನ ಮಕ್ಕಳು? ಮಕ್ಕಳಿಲ್ಲ. ಚೇತನ್ ಏನ್ ಮಾಡ್ತಾ ಇದಾರೆ? ಅವರು ಒಂದು ಕಾರ್ಪೊರೇಟ್ ಕಂಪ್ನಿ ವರ್ಕ್ ಮಾಡ್ತಾ ಇದಾರೆ. ಓಕೆ. ಯಾಕಂದ್ರೆ ತುಂಬಾ ಜನಕ್ಕೆ ಮೈಂಡ್ ಸೆಟ್ ಏನಂದ್ರೆ ಮದುವೆ ಆಗ್ಬಿಟ್ರೆ ಮದುವೆ ಆಗಿಲ್ಲ ಅಂತ ಹೇಳ್ಕೊಳ್ಳೋದು, ಮದುವೆ ಆಗ್ಬಿಟ್ರೆ ಹೀರೋಯಿನ್ ಆಗಕ್ ಆಗಲ್ಲ ಅನ್ಕೊಳ್ಳೋದು. ಇವರ ತಪ್ಪು ಕಲ್ಪನೆಗಳಿದೆ. ಆದ್ರೆ ನಿಮ್ಗೆ ನೋಡಿದ್ರೆ ನಮ್ಗೆ ಆತರ ಏನೋ ಅನಿಸ್ತಾ ಇಲ್ಲ ಬಿಡಿ. ಓಕೆ, ಸಿನಿಮಾ ಆಗಿದೆ. ಸಿನಿಮಾ ಬಗ್ಗೆ ಹೇಗೆ ಎಕ್ಸ್ಪೀರಿಯನ್ಸ್? ನನ್ನ ಮೊದಲನೇ ಚಿತ್ರ ರಂಗಿತ ರಂಗ ಥಿಯೇಟರ್ ಮಾಡ್ತಾ ಇದ್ದೆ. ಸೊ ಒಂದು ಶಾರ್ಟ್ ಫಿಲ್ಮ್ ನ ನೋಡ್ಬಿಟ್ಟು ಅನೂಪ್ ಅವರು ಆಡಿಷನ್ ಕರೆದ್ರು. ಓಕೆ. ಎಷ್ಟು ಜನ ಹೀರೋಯಿನ್ಗಳು? ನನ್ಗೆ ಇದು ಸ್ಕೈಪ್ ಅಲ್ಲಿ ಆಗಿದ್ದು, ಯಾಕಂದ್ರೆ ಆ ಟೈಮಲ್ಲಿ ಇವ್ರು US ಅಲ್ಲಿ ಇದ್ರು. ಓಹೋ. ಸೊ ನನ್ಗೆ ಗೊತ್ತಿಲ್ಲ ಎಷ್ಟು ಜನ ಆಡಿಷನ್ ಮಾಡಿದ್ದಾರೆ ಅಂತ. ಆಮೇಲೆ ಕೇಳ್ತೀವಿ, ನೆಕ್ಸ್ಟ್ ಅವ್ರನ್ನ ತಗೊಳ್ತೀವಿ ಬಿಡಿ. ಓಕೆ. ಸೊ ಅದೇ ಆಡಿಷನ್ ಅಲ್ಲಿ ಓಕೆ ಆಯ್ತು. ಓಕೆ. ಸಿನಿಮಾ ಹೆಂಗಿದೆ? ರಂಗಿತ ರಂಗವಾಗಿದೆ. ಅಂದ್ರೆ ಯಾಕಂದ್ರೆ ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ರಂಗಿತ ರಂಗಕ್ಕೆ ಆಪ್ಟ್, ಈ ಚಿತ್ರಕ್ಕೆ ರಂಗಿತ ರಂಗ ಒಂದು ಆಪ್ಟ್ ಹೆಸರು ಅಂತಾನೆ ಹೇಳ್ಬೋದು. ಆಕ್ಚುಲಿ ಚಿತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಮ ಸೆಟ್ ಬಂದಾಗ ನಾನು ಇದು ನೋಡಿದೆ, ಬೇರೆ ಬೇರೆ ಇಮೋಷನ್ಸ್ ಇದೆ. ಸೊ ರಂಗಿತ ರಂಗ ಅದೇ ಆ ಮುಖದ ಬಣ್ಣ ಏನು ಅಂತ ಜನ ಕೇಳ್ತಾ ಇದಾರೆ. ಎಲ್ಲಾ ಇಮೋಷನ್ಸ್, ಎಲ್ಲಾ ಕಲರ್ಸ್, ಎಲ್ಲಾ ಪಾತ್ರಗಳು. ನಿರೂಪ್, ನೀವು ನಾಳೆಯಿಂದ ನೀವು ಹೀರೋ ರೀ, ಹಂಗೆಲ್ಲ ಸುಲಭವಾಗಿ ಸಿಕ್ಕಲ್ಲ. ನೀವು ನಿಮ್ ಕ್ಯಾರೆಕ್ಟರ್ ಏನು ಅದ್ರೊಳಗೆ ರಂಗಿತ ರಂಗ? ನಾನು ಗೌತಮ್ ಅನ್ನೋ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದೀನಿ. ಗೌತಮ್ ಒಬ್ಬ ರೈಟರ್, ಕನ್ನಡ ನಾವೆಲ್ಸ್ ನ ಬರೆಯೋನು. ತುಂಬಾ ಕಾನ್ಫಿಡೆಂಟ್ ಮನುಷ್ಯ, ತುಂಬಾ ಬುದ್ಧಿಜೀವಿ. ಅವನ್ ಸುತ್ತಮುತ್ತ ನಡೆಯೋ ವಿಷಯಗಳನ್ನೆಲ್ಲ ತುಂಬಾ ಗಮನಿಸ್ತಾ ಇರ್ತಾನೆ. ಸೊ ಇದೊಂದು ಮಿಸ್ಟ್ರಿ ಥ್ರಿಲ್ಲರ್, ಒಂದು ಸಸ್ಪೆನ್ಸ್ ಎಲಿಮೆಂಟ್ ಓಪನ್ ಆಗುತ್ತೆ. ಅದನ್ನ ಇವನು ಹುಡುಕೊಂಡು ಹೋಗ್ತಾನೆ, ಅದರಿಂದ ಏನಿದೆ ಸಿನಿಮಾ ಯಾವ ರೀತಿ ಇದೆ ಅಂತ ನಮ್ಮ ಕನ್ನಡದ ನಾಯಕ ನಟರಲ್ಲೊಬ್ಬರಾದಂತ ಯಶಸ್ವಿ ನಾಯಕ ನಟ ಯಶ್ ಅವರು ರಂಗಿತ ರಂಗ ಬಗ್ಗೆ ಏನ್ ಹೇಳಿದ್ದಾರೆ ಒಂದ್ಸರಿ ನೋಡ್ಕೊಂಬರೋಣ, ನೀವು ನೋಡಿ. ನಮಸ್ಕಾರ. ರಂಗಿತ ರಂಗ ಅನ್ನೋ ಒಂದು ಈ ಚಿತ್ರದ ಟ್ರೈಲರ್ ನಾನು ನೋಡಿದೆ, ತುಂಬಾನೇ ಇಂಪ್ರೆಸ್ ಆಗಿದ್ದೀನಿ. ಯಾಕಂದ್ರೆ
ಒಂದು ಟ್ರೈಲರ್ ಅನ್ನೋದೇನಿರುತ್ತೆ ಪ್ರತಿ ಸಿನಿಮಾದ ಒಂದು ಇನ್ವಿಟೇಷನ್ ಕಾರ್ಡ್ ಇದ್ದಾಗೆ. ನಾನ್ ನಂಬೋದು ಒಂದು ಟ್ರೈಲರ್ ಇಂದ ಆ ಸಿನಿಮಾ ವ್ಯಾಲ್ಯೂ ಏನು ಅಥವಾ ಅದು ಯಾವ ಮಟ್ಟದಲ್ಲಿ ಸಿನಿಮಾ ತಯಾರಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋರೆಲ್ಲ ಮೋಸ್ಟ್ ಆಫ್ ದೆಮ್ ಮೊದಲನೇ ಪ್ರಯತ್ನ, ಹೊಸ ಪ್ರಯತ್ನ, ಹೊಸಬ್ರು. ಸೊ ತುಂಬಾ ಖುಷಿ ಆಗ್ತಿದೆ ನಮ್ಮ ಇಂಡಸ್ಟ್ರಿಲಿ ಈ ತರದ ಒಂದು ಸಿನಿಮಾ ಬರ್ತಾ ಇರೋದು. ಯಾಕಂದ್ರೆ ಕ್ವಾಲಿಟಿ ತುಂಬಾ ಮುಂದಿದ್ದಾರೆ ಅಂಡ್ ಅದ್ ನೋಡ್ತಿದ್ರೆ ನಮಗ್ ಬಹಳ ಖುಷಿ ಆಗಿದೆ. ಇಂಡಸ್ಟ್ರಿಗೆ ಈ ತರದ ಸಿನಿಮಾಗಳು ಬರಬೇಕು, ಈ ತರದ ತಂತ್ರಜ್ಞರು ಬರಬೇಕು. ಎಲ್ಲರೂ ಈ ಚಿತ್ರ ಟ್ರೈಲರ್ ನೋಡಿದ್ರೆ ಮೆಚ್ಕೋತೀರಾ ಅಂತ ಅನ್ಕೊಂಡಿದೀನಿ. ಈ ಟ್ರೈಲರ್ ಒಂದು ಗೌರವ ಸಲ್ಲಬೇಕು. ಎಲ್ಲರೂ ಈ ಟ್ರೈಲರ್ ನ ಶೇರ್ ಮಾಡಿ, ನೋಡಿ, ಈ ತರ ಸಿನಿಮಾ ಬಂದಾಗ ಪ್ರೋತ್ಸಾಹ ಕೊಡಿ. ಎಷ್ಟು ಸಿಕ್ಕಿದ್ರು ನಿಮ್ಗೆ? ಯಶ್ ಅವರು ಅವ್ರ ದೊಡ್ಡ ಮನ್ಸು, ಟ್ರೈಲರ್ ನೋಡಿ ಇಷ್ಟ ಆಗಿ ಅವರೇ ನಮ್ನ ಕರೆಸ್ಕೊಂಡ್ರು. ಚಿಕ್ಕಣ್ಣ ಅವ್ರ ಆಕ್ಚುಲಿ ನಮ್ ತಂದೆಯವರ ಇಂಟ್ರೊಡಕ್ಷನ್, ತಂದೆಯವ್ರ ಜೊತೆ ಫಸ್ಟ್ ಕೆಲಸ ಮಾಡಿದ್ರು. ಅವರು ಟ್ರೈಲರ್ ಯಶ್ ಅವ್ರಿಗೆ ತೋರಿಸಿದಾಗ ಖುಷಿಯಾಗಿ ಅವ್ರನ್ನ ಕರ್ಸಿ ಅಂತ ಹೇಳಿ ನಮ್ನ ಕರ್ಸಿ. ಯಾಕಂದ್ರೆ ಎಲ್ಲೊಂದ್ ಕಡೆ ಖುಷಿ ಆಗುತ್ತೆ, ಒಂದು ಹೊಸ ಹೀರೋ ಬಂದಾಗ ಇನ್ನೊಬ್ರು ಹೀರೋ ಸಖತ್ತಾಗಿ ಮಾಡಿದ್ಯಾ, ಪಿಕ್ಚರ್ ಚೆನ್ನಾಗಿದೆ ಅಂದಾಗ ಎಲ್ಲೊಂದ್ ಕಡೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ. ಅದೇ ಅವರು ಸಿನಿಮಾನು ನೋಡಿದ್ದಾರೆ, ಅವ್ರಿಗೆ ಸ್ಪೆಷಲ್ ಸ್ಕ್ರೀನಿಂಗ್ ಮಾಡಿದ್ವಿ. ಸಿನಿಮಾ ನೋಡಿ ತುಂಬಾ ಖುಷಿ ಪಟ್ರು. ಅದು ಮೇಕಿಂಗ್, ಪರ್ಫಾರ್ಮೆನ್ಸಸ್, ನನ್ನ ಅನೂಪ್ ಅವ್ರನ್ನು ತಪ್ಕೊಂಡು ತುಂಬಾ ಚೆನ್ನಾಗಿ, ತುಂಬಾ ಒಳ್ಳೆ ಸಿನಿಮಾ ಮಾಡಿದಿರ ಅಂದ್ರು. ಸೊ ಅದು ನಮ್ಗೆ ಕಾನ್ಫಿಡೆನ್ಸ್ ಕೊಡ್ತು. ಡಾನ್ಸ್ ಮಾಡಿದೀನಿ. ಅಕ್ಕಪಕ್ಕ ಅಂತ ಈಗ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡಿದೀವಿ, ಟಿವಿಸ್ ಅಲ್ಲೂ ಬರ್ತಾ ಇದೆ. ಅದು ಡೈರೆಕ್ಟರ್ ಬರ್ದಿರೋದಲ್ಲ? ಹೌದು, ಟಂಗ್ ಟ್ವಿಸ್ಟರ್ ಹಾಡು. ಓಕೆ ಓಕೆ ಓಕೆ, ಅವರೇ ಹಾಡಿರೋದಾ? ಅವರೇ ಹಾಡಿರೋದು. ಏನಪ್ಪಾ, ನಿಮ್ಮಲ್ಲೆಲ್ಲ ಕಲಾವಿದರು ಎಲ್ಲ ನಿಮ್ಮಲ್ಲಿ, ನಿಮ್ ತಂದೆ ಹಂಗೆ, ನಿಮ್ ಅಣ್ಣ ಹಿಂಗೆ, ನೀವ್ ಹಿಂಗೆ, ನೀನ್ ಯಾರ್ಯಾರು ಹೆಂಗೋ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಹೆಂಗಿದೆ ಸಿನಿಮಾ ಎಕ್ಸ್ಪೀರಿಯನ್ಸ್ ನಿಮ್ಗೆ? ನನ್ಗೆ ಸ್ಕ್ರೀನ್ ಆಕ್ಟಿಂಗ್ ಮೊದಲನೇ ಬಾರಿ ಮಾಡ್ತಿದ್ದೆ. ಸೊ ವರ್ಕ್ಶಾಪ್ ಎಲ್ಲ ಮಾಡಿದ್ರು ಅನೂಪ್ ಅವರು. 2 months ಹೆಂಗಿರ್ಬೇಕು, ಪಾತ್ರ ಹೇಗಿರ್ಬೇಕು, ಇಮೋಷನ್ಸ್ ಹೇಗಿರ್ಬೇಕು, ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೇಕು ಅಂತೆಲ್ಲ ಎಲ್ಲ ವರ್ಕೌಟ್ ಹೋಮ್ವರ್ಕ್ ಮೊದಲೇ ಮಾಡಿಸಿದ್ದಾರೆ ನಿಮ್ ಕೈಯಲ್ಲಿ. ಇಲ್ಲಾಂದ್ರೆ ಯಾರು ಇಲ್ಲ ತಿಂದಾಕ್ಬಿಟ್ಟು ಅಷ್ಟೇ. ಆಮೇಲೆ ಪ್ರೊಡ್ಯೂಸರ್ ಅದೇ ಮಾಡಿಸ್ಬೇಕು. ಏನಿಲ್ಲ ಅದ್ರೊಳಗೇನಿದೆ, ಒಂದ್ 2 ಸಲ ಮಾಡಿ ಮಾಡಿಸಿದ್ರೆ ತಪ್ಪೇನಿಲ್ಲ. ನಿಮ್ಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್, ಪರ್ಸನಲ್ ಎಕ್ಸ್ಪೀರಿಯನ್ಸ್? ತುಂಬಾನೇ ಚೆನ್ನಾಗಿತ್ತು. ಯಾಕಂದ್ರೆ ಅನೂಪ್ ಇಸ್ ಅ ಕೂಲ್ ಡೈರೆಕ್ಟರ್, ಪ್ರಿಪೇರ್ ಡೈರೆಕ್ಟರ್. ಸಖತ್ ಪೇಷನ್ಸ್ ಇದೆ ಅವರಿಗೆ. ಡೈರೆಕ್ಟರ್ ಹಂಗೆ ಇರ್ತಾರೆ. ಓಕೆ. ಸೊ ಆ ತರ ಇರುವಾಗ ಹೊಸಬ್ರಿಗೆ ಒಂದು ತುಂಬಾನೇ ಎನ್ಕರೇಜಿಂಗ್ ಅಂತ ಅನ್ಸುತ್ತೆ. ಆಮೇಲೆ ಒಂದೇನಾದ್ರೂ ಸರಿ ಇಲ್ಲ ಅಂದ್ರೆ ಅದನ್ನ ಹೀಗ್ ಮಾಡು, ಹಾಗ್ ಮಾಡು, ನ್ಯಾಚುರಲ್ ಆಗಿ ಟ್ರೈ ಮಾಡು ಅಂತೆಲ್ಲ ಬೇರೆ ಇದ್ರಲ್ಲೆಲ್ಲ ನಂಗೆಲ್ಲ ಹೇಳ್ಕೊಡ್ತಿದ್ರು. ಸೊ ದಟ್ ವೇ ಇಟ್ ವಾಸ್ ವೆರಿ ನೈಸ್. ಅಂಡ್ ನನ್ ಕೋ ಆಕ್ಟರ್ಸ್ ನಿರೂಪ್ ಮತ್ತೆ ಅವಂತಿಕಾ ಶೆಟ್ಟಿ ಅವರು ಇಬ್ರು 3 ಜನನು ಸೇರಿ ಮಜಾ ಮಾಡಿದೀವಿ ಸೆಟ್ ಅಲ್ಲಿ. ಐ ಥಿಂಕ್ 3 ಜನ ನೀವು ಮಜಾ ಮಾಡಿದೀರಾ. ಇವ್ರು ಏನೇನ್ ಮಜಾ ಮಾಡಿದ್ದಾರೆ ಅಂತ ನಾಳೆ ದಿನ ನಾವು ನೋಡ್ಬೇಕು. ನಾಳೆ ಬಿಡುಗಡೆ ಆಗ್ತದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಗೊಂದು ಕೃಷ್ಣನ್ ಕೊಡ್ತಾ ಇದೀನಿ. ನೋಡಿ ಹೆಂಗ್ ಬಂದಿದೆ ಕೃಷ್ಣ. ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಅಡಿಗೆ ಮಾಡಕ್ ಬರುತ್ತಾ? ಬರುತ್ತೆ, ಸ್ವಲ್ಪ ಕಲ್ತ್ಕೊಳ್ಳಿ. ನಾನ್ ವೆಜ್ನರಿ. ಓಕೆ. ಜಿ ಅವರು ಒಂದು ಪುಸ್ತಕ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅವಾಗಲೇ ಹೇಳಿದ್ದಾರೆ, ಒಂದು ಹೀರೋಯಿನ್ ಕಳಿಸ್ಬಿಟ್ಟು ಇನ್ನೊಂದು ಹೀರೋಯಿನ್ ಕರ್ಕೊಂಡ್ಬರ್ತೀವಿ ಅಂತ. ರಂಗಿತ ರಂಗ ನಾಳೆ ಬಿಡುಗಡೆ ಆಗ್ತದೆ. ಅದ್ಭುತವಾದಂಥ ಸಿನಿಮಾ, ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರೋಂಥ ಸಿನಿಮಾ ನಾಳೆ ಬರ್ತಾ ಇದೆ. ಅದರ ಹೀರೋ ಇದ್ದಾರೆ, ಇನ್ನೊಂದು ಹೀರೋಯಿನ್ನ ಕರ್ಕೊಂಡ್ಬಂದಿದ್ದೀನಿ, ಅವ್ರ ಪರಿಚಯ ಮಾಡ್ಕೊಡ್ತೀನಿ. ಅವಂತಿಕಾ ಶೆಟ್ಟಿ ಮೂಲತಃ ಉಡುಪಿನವರು, ಹುಟ್ಟಿದ್ದು ಉಡುಪಿನಲ್ಲಿ, ಬೆಳೆದಿದ್ದು ಬಾಂಬೆನಲ್ಲಿ, ಅಲ್ಲೇ ಎಲ್ಲ ಕೆಲಸ ಮಾಡಿ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಮುರಳಿ ಅವರೇ, ಈ ಸಿನಿಮಾದಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಅವಂತಿಕಾ ಶೆಟ್ಟಿ. ಏನ್ ಮಾಡ್ಕೊಂಡಿದ್ದೀರಾ? ಸ್ಟಡೀಸ್ ಅಲ್ಲಿ ಅಡ್ವರ್ಟೈಸಿಂಗ್. ಕನ್ನಡ ಬರಲ್ಲ, ಬೇಕಾದಷ್ಟು ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಅಲ್ಲಿ ಕಾಲೇಜ್ ನಲ್ಲಿ ಅಡ್ವರ್ಟೈಸಿಂಗ್ ಮಾಡಿದೆ, ಮತ್ತೆ ಮಾರ್ಕೆಟಿಂಗ್ ಮಾಡಿದೆ, ಆಮೇಲೆ ಚಾನಲ್ ಅಲ್ಲಿ ವರ್ಕ್ ಮಾಡಿದೆ. ಎಲ್ಲ ಪ್ರೊಸೆಸ್ ಅರ್ಥ ಮಾಡ್ಕೊಂಡಿದ್ದೆ, ಬಿಕಾಸ್ ನಾಟ್ ಮಚ್ ಆಫ್ ಗೈಡೆನ್ಸ್. ಆಮೇಲೆ ಒಂದು ಆಡ್ ಏಜೆನ್ಸಿಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ದಟ್ ಟೈಮ್ ಐ ರಿಯಲೈಸ್ ಕಿ ಬೇರೆ ಯಾವ್ದು ಜಾಬ್ ನನ್ಗೆ ಇಷ್ಟ ಆಗ್ಲಿಲ್ಲ. ಮೈ ಲವ್ ಇಸ್ ಓನ್ಲಿ ಆಕ್ಟಿಂಗ್. ಇದೇ ಫಸ್ಟ್ ಸಿನಿಮಾನ? ಫೀಚರ್ ಫಿಲ್ಮ್. ನಿರೂಪ್ ಭಂಡಾರಿ, ಇಬ್ರಿಬ್ರು ಹೀರೋಯಿನ್ ಬೇಕಿತ್ತೇನಪ್ಪ ಮೊದಲನೇ ಸಿನಿಮಾ? ಅಲ್ಲ, ನನ್ನ ಅಬ್ಸರ್ವೇಷನ್ ಏನಂದ್ರೆ ಪ್ರಾಬ್ಲಿ 6 ಅಡಿಗಿನ್ ಜಾಸ್ತಿ ಇದ್ರೆ 2 ಹೀರೋಯಿನ್ ಇರ್ಬೇಕು ಫಿಲ್ಮ್ ಅಲ್ಲಿ. ಇರ್ಬೋದು. ಮೈಸೂರು ಸ್ವಲ್ಪ 6 ಅಡಿನೇ ಜಾಸ್ತಿ ತಾನೆ, ಅದು ನೋಡ್ತಾ ಇದೀವಿ. ಮೈಸೂರು ಸ್ವಲ್ಪ 6 ಅಡಿ ಜಾಸ್ತಿನೇ. ಇಲ್ಲ, ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಸಿನಿಮಾಗೆ ಬೇಕಿತ್ತು. ಒಂದ್ ಹೀರೋಯಿನ್ ಮಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ, ಇನ್ನೊಂದು ಹೀರೋಯಿನ್ ಮಿಸ್ಟ್ರಿ ಸಾಲ್ವ್ ಮಾಡಕ್ ಹೆಲ್ಪ್ ಮಾಡ್ತಾರೆ. ಇವಾಗ ಯಾವ ಹೀರೋಯಿನ್ ಜೊತೆ ನೀವು ಸೆಟ್ಲ್ ಆಗ್ತೀರಾ ಫೈನಲ್ ಆಗಿ? ಅದು ಸಿನಿಮಾ ನೋಡ್ಬೇಕು ನಾಳೆ. ಓಕೆ, ಯಾವ ಹೀರೋಯಿನ್ ಜೊತೆ ನಾನ್ ಸೆಟ್ಲ್ ಆಗ್ತೀನಿ ಅಂದ್ರೆ ಮುರಳಿ ಅವರೇ, ನಾಳೆ ಬಿಡುಗಡೆ ಆಗ್ತಾ ಇದೆ ಅದ್ಭುತವಾದಂತ ಸಿನಿಮಾ. ಆ ಸಿನಿಮಾ ನೀವು ನೋಡ್ಲೇಬೇಕು ಅಂತ ಇದ್ದಾರೆ. ಜೊತೆಗೆ ನಿಮ್ಮ ಒಟ್ಟಾರೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸಿನಿಮಾದಲ್ಲಿ? ತುಂಬಾ ಕಲಿಯಕ್ ಸಿಕ್ತು. ಸೀನಿಯರ್ ಆಕ್ಟರ್ ಸಾಯಿ ಕುಮಾರ್ ಅವರು, ಅನಂತ್ ವೇಲು ಅವರು, ಅರವಿಂದ್ ರಾವ್ ಅವರು ಸೀರಿಯಲ್ ಅಲ್ಲಿ ಸುಮಾರು ಫೇಮಸ್ ಆಗಿದ್ದಾರೆ. ಅವ್ರ ಜೊತೆ ಎಲ್ಲ ವರ್ಕ್ ಮಾಡ್ತಾ ಅವ್ರ ಪ್ರೋಸೆಸ್ ನೋಡಿ ಕಲಿಯಕ್ ಸಾಯಿ ಕುಮಾರ್ ಮಾಡಿದ್ದಾರೆ. ಮಾಡಿದ್ದಾರೆ. ಓಕೆ. ಆಮೇಲೆ ಇಬ್ರು ಹೀರೋಯಿನ್ ಜೊತೆ ಡ್ಯಾನ್ಸ್ ಎಲ್ಲ ಉಂಟಾ?
ಎಸ್ ಇದೆ. ಯಾರ ಜೊತೆ ಜಾಸ್ತಿ? ಇಬ್ರು ಹೀರೋಯಿನ್ ಜೊತೆ ಒಂದೊಂದು ಡಾನ್ಸ್, ಯಾರಿಗೂ ಮೋಸ ಮಾಡಿಲ್ಲ. ಓಕೆ, ನೀವು ಮೋಸ ಮಾಡೋ ಕಾಣಲ್ಲ ಬಿಡಿ. ಓಕೆ, ಅವ್ರು ಮದುವೆ ಆಗೋದೆಲ್ಲ ಹೇಳ್ತಾ ಇಲ್ಲ. ಯಾರ ಜೊತೆ ಸೆಟ್ಲ್ ಆಗ್ತೀರಾ ಅಂದ್ರೆ ಮುರಳಿ ಅವರೇ, ನಾಳೆ ನೋಡ್ಲೇಬೇಕು. ಶುಕ್ರವಾರ ದಿನ ಚಿತ್ರ ಬಿಡುಗಡೆ ಆಗ್ತದೆ ಅಂತಂದ್ರೆ ತುಂಬಾ ಅದ್ಭುತವಾಗಿ ಒಂದು ಸಾಂಗ್ ನ ಮಾಡಿದ್ದಾರೆ. ಆ ಸಾಂಗ್ ನ ನೋಡ್ಬೇಕು. ಅಕ್ಕ ಪಕ್ಕ ಅಂತ ಒಂದು ಅದ್ಭುತವಾದಂತ ಸಾಂಗು, ಅದೊಂಥರ ಚೆನ್ನಾಗಿದೆ. ಒಂದ್ಸರಿ ನೋಡಿ. ಕಸರತ್ ಕೊಡೋದು. ಅಕ್ಕಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮುಕ್ಕರಾಗಿ ನಕ್ಕು ಕಿರಿದ ಟಕರ ಕಟಕಟ. ಪಕ್ಕದಲ್ಲಿ ಚಿಕ್ಕತಲ್ಲೆ ಪಕ್ಕದಲ್ಲಿ ಸುತ್ತತಲ್ಲೆ ಕಗ್ಗತಲ್ಲೆ ಮೂಡುತ್ತಲ್ಲೆ ಕೊಕ್ಕರೆದ ಕುಕ್ಕುಟ. ದುಂಪಲಿ ಬಂದ ಗೋವಿಂದ ಧರ್ಮದ ಏಟಿನ ನೋವಿಂದ. ರಾಧೆಯ ತಾಳಕ್ಕೆ ಕುಣಿದ ಸರಿಗಮ ಮಗನಿಸ ಹೊಡಿಸಿದ. ಅಕ್ಕಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮುಕ್ಕರಾಗಿ ನಕ್ಕು ಕಿರಿದ ಟಕರ ಕಟಕಟ. ತುಂಬಾ ಅದ್ಭುತವಾಗಿ ಮಾಡಿದೀರಾ ಸಾಂಗ್ನ, ಸಖತ್ತಾಗಿದೆ. ಬಾಯಲ್ಲಿ ಹೇಳಕ್ಕೆ ಆಗಲ್ಲ. ಅದೇನು ಸ್ವಲ್ಪ ಹೇಳ್ತೀರಾ ನೀವು? ಅಕ್ಕಪಕ್ಕ ಸಿಕ್ಕಿನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮುಖರಾಗಿ ನಕ್ಕು ಕಿರಿದ ಟಕರ ಕಟಕಟ. ಬಕ್ಕತಲೆ ಚಿಕ್ಕತಲೆ ಪಕ್ಕದಲ್ಲೇ ಸುತ್ತತಲೆ ಕಗ್ಗತಲೆ ಮೂಡುತ್ತಲೆ ಕೊಕ್ಕರೆದ ಕುಕ್ಕುಟ. ಬಟ್ರೆ ಯಾವ್ದೋ ಕಾಂಪಿಟೇಷನ್ ಇದು. ಇದು ಅದ್ಭುತವಾಗಿದೆ. ಅನೂಪ್ ಅವರ ಸೃಷ್ಟಿ. ಓಕೆ, ನಿಮ್ಮ ಅಣ್ಣ ಅವ್ರದ್ದು ಡೈರೆಕ್ಟರ್ ಸೃಷ್ಟಿನ, ಹೌದು. ಅವ್ರನ್ನ ಕರೆಸ್ತೀವಿ ಬೇಕಂದ್ರೆ ಅವ್ರು ರೆಡಿ ಆಗಿದ್ದಾರೆ. ಹೇಗೆ ನಿಮ್ಮ ಅಣ್ಣ ಯೋಗರಾಜ್ ಭಟ್ರ ಮನೆ ಕಡೆ ಹೋಗಿದ್ರಾ? ಇಲ್ಲ, ನಮ್ಮ ತಂದೆ ಮನೆ ಕಡೆಯಿಂದ ಹೋಗಿದ್ದಾರೆ. ಹೌದಾ? ಓಕೆ. ಭಂಡಾರಿಗಳು, ಭಟ್ರುಗಳು ಇವರೆಲ್ಲ ಒಂದೇ ಕಡೆಯವರೇ, ಶೆಟ್ರುಗಳು ಎಲ್ಲಾನು ಒಟ್ಟಿಗೆ ಸೇರ್ಸ್ಕೊಂಡು ಮಾಡ್ತಾ ಇದೀವಿ. ಓಕೆ ಶೆಟ್ರೆ, ಹೇಳಿ. ಒಂದ್ ಸಿನಿಮಾ ಡೈಲಾಗ್ ಕೇಳ್ಬೇಕಲ್ಲ ನೀವು? ನಿಮ್ಗೆ ಯಾರನ್ನಾದ್ರೂ ನೋಡ್ ಭಯ ಆದ್ರೆ ಅವ್ರ ಬಟ್ಟೆನೆ ಹಾಕೊಂಡಿಲ್ಲ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಮಾತಾಡು, ಭಯ ಎಲ್ಲ ಹೊರಟೋಗುತ್ತೆ. ಓ, ಇನ್ನೊಂದ್ಸರಿ ಹೇಳ್ರಿ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ಸರಿ ಹೇಳ್ರಿ, ಹೇಳಿ. ನಿಮ್ಗೆ ಯಾರನ್ನಾದ್ರೂ ನೋಡ್ ಭಯ ಆದ್ರೆ ಅವ್ರ ಬಟ್ಟೆನೆ ಹಾಕೊಂಡಿಲ್ಲ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಮಾತಾಡ್ಸು, ಭಯ ಎಲ್ಲ ಹೊರಟೋಗುತ್ತೆ. ಅಯ್ಯೋ ಅಕಟ, ನನ್ ಯಾರ ಜೊತೆ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದ್ಭುತವಾಗಿದೆ. ಓಕೆ, ಹೆಂಗಿತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಸಿನಿಮಾದು? ಫಸ್ಟ್ ಸಿನಿಮಾ ಬೇರೆ ಇದು ನಿಮ್ಗೆ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಅಂದ್ರೆ ಹೆಂಗಿತ್ತು? ಸೂಪರ್. ಕನ್ನಡದಲ್ಲಿ ಸೌತ್ ಅಲ್ಲಿ ಎಲ್ಲರೂ ಹೀಗೆ ಹೇಳ್ತಾರೆ, ಸೂಪರ್ ಆಗಿದೆ, ಸೂಪರ್. ಹಾಗೆ ಡೈರೆಕ್ಟ್ ಏನಾದ್ರು ಕರ್ಕೊಂಡೋಗಿ ಮೀನ್ಗಿನ್ ಸಾರ್ ಕೊಡ್ಸಿದ್ರ ನಿಮ್ಗೆ? ಇಲ್ಲ, ಅದಲ್ಲ, ನನ್ಗೆ ಆಕ್ಚುಲಿ ಸ್ಕ್ರಿಪ್ಟ್ ಅವ್ರು ಕಳ್ಸಿದ್ರು. ಬಟ್ ಸ್ಕ್ರಿಪ್ಟ್ ರೀಡ್ ಆದ್ಮೇಲೆ ಐ ವಾಸ್ ಲೈಕ್, ಐ ವಾಂಟ್ ಟು ಡೂ ದಿಸ್. ಓಕೆ, the story is outstanding. Story is the hero. ಸಖತ್ತಾಗಿದೆ. ಸಖತ್. ಚಾನ್ಸ್ ಸಿಗುತ್ತೆ ಬೇಕಾದಷ್ಟು, ಇನ್ನೊಂದಷ್ಟು ಚಾನ್ಸ್ ಸಿಗುತ್ತೆ ನಿಮಗೆ. I don't think this is the best film. I think he's asking whether you will get chances. I don't know, but I'm happy with this film. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅವಂತಿಕಾ ಶೆಟ್ಟಿ ಅವರು ಬಂದಿದ್ದಾರೆ. ಅದ್ಭುತವಾದಂತಹ ಆಕ್ಟಿಂಗ್ ನ ಮಾಡಿದೀನಿ ಮುರಳಿ, ಅದರೊಳಗೆ ಅವಕಾಶಗಳು ಸಿಗಬೇಕು ಅಂತ ಹೇಳಿದ್ರೆ ಇವರಿಗೆ ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ. ಅಂಡ್ ಅಡಿಗೆ ಮಾಡಕ್ ಬರುತ್ತಾ? ಕನ್ನಡ ವೆಜ್ಜಾ ನಾನ್ ವೆಜ್ಜಾ? ವೆಜ್ಜಾ ನಾನ್ ವೆಜ್ಜಾ? ವೆಜ್. ಬಟ್ ಕನ್ನಡ ಓದ್ಲಿಕ್ಕೆ ಅವ್ರು ಹೇಳ್ಕೊಡ್ತಾರೆ, ಡೈರೆಕ್ಟ್ ಇಲ್ವೇನ್ರಿ? ತಗೊಳ್ರಿ, ಮುಳಿಯಾ ಜ್ಯುವೆಲರ್ಸ್ ಅವ್ರು ಗಿಫ್ಟ್ ವೌಚರ್ ಕೊಡ್ತಾ ಇದ್ದಾರೆ. ಈ ಬರ್ತದೆ, ತಗೊಳ್ಳಿ. ಜಿ ಅವರು ಗಿಫ್ಟ್ ಕೊಡ್ತಾ ಇದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಳೆ ಬಿಡುಗಡೆ ಆಗ್ತದೆ ರಂಗಿತರಂಗ, ಅದ್ಭುತವಾದಂತಹ ಮೂವಿ. ಈ ಮೂವಿಯ ನಿರ್ದೇಶಕರು ಬಂದಿದ್ದಾರೆ, ಅವ್ರನ್ನ ಕರ್ಕೊಂಡ್ ಬಂದಿದ್ದೀವಿ. ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿರೂಪ್ ಭಂಡಾರಿನಾ? ಅನೂಪ್ ಭಂಡಾರಿ. ಇವರು ನಿರೂಪ್ ಭಂಡಾರಿ. ಸುಧಾಕರ್ ಭಂಡಾರಿ ಇಬ್ರು ಮಕ್ಕಳು. ಓಕೆ, ನೀವು ನಿರ್ದೇಶನ ಮಾಡಿದೀರಾ, ಎಲ್ಲಾ ಹಾಡುಗಳು ನೀವೇ ಬರ್ದಿದ್ದೀರಾ, 1.5 ಹಾಡು ಹಾಡ್ಬಿಟ್ಟಿದ್ದೀರಾ. ಇನ್ನೇನ್ ಉಳಿಸ್ಕೊಂಡಿದ್ದೀರಾ ಬಾಕಿ? ಅದೇ ಆಕ್ಟಿಂಗ್ ಒಂದ್ ಬೇಡ ಅಂತ ಹೇಳ್ಬಿಟ್ಟು ಇವ್ರ ಕೈಲಿ ಮಾಡಿಸ್ತೇವೆ. ಒಬ್ರು ಚಾನ್ಸ್ ಕೊಡಿ ಸರ್, ಪಾಪ ಹೀರೋ, ಒಂದು ಕನ್ನಡದಲ್ಲಿ ಒಂದು ಹೀರೋ ಸಿಗ್ತಾರೆ. ಅಲ್ಲ, ಅದಕ್ಕೋಸ್ಕರನೇ ಇಲ್ಲ, ಅದನ್ನು ಮಾಡ್ಬಿಡ್ಬೋದಿತ್ತು, ಬಟ್ ಬೇಡ, ಬೇರೆಯವ್ರಿಗೆ ಒಂದು ಚಾನ್ಸ್ ಕೊಡೋಣ. 7 ವರ್ಷ US ಅಲ್ಲಿ ಕೆಲಸ ಮಾಡಿ ಹೌದು, ಸಿನಿಮಾ ಮಾಡುವಂತ ಹುಚ್ಚಾಕ್ ಬಂತು? ಅಲ್ಲಿ ಕೆಲಸ ಮಾಡ್ಬೇಕಾದ್ರೂ ಸಿನಿಮಾ ಮಾಡ್ತಾ ಇದ್ದೆ ನಾನು. ಅಲ್ಲೇನೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ದೆ. ಒಂದು ವರ್ಡ್ಸ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರೆ ಹಾಲಿವುಡ್ ಆಕ್ಟರ್ ರಸಲ್ ಹಾವರ್ಡ್ ಜೊತೆ. ಲ್ಯಾನ್ಸ್ ಕ್ಯಾಪ್ಲನ್ ಅಂತ ಸಿನಿಮಾಟೋಗ್ರಾಫರ್ ನನ್ನ ಜೊತೆ ವರ್ಕ್ ಮಾಡಿದೆ. ಅದರಲ್ಲಿ ಅವರೇ ವಿಲಿಯಂ ಡೇವಿಡ್ ಅವ್ರ ಜೊತೆ ಅವರು ಮತ್ತೆ ಲ್ಯಾನ್ಸ್ ಕ್ಯಾಪ್ಲನ್ ಇಬ್ರು ನಮ್ಮ ಈ ಫಿಲ್ಮ್ಗೆ ಸಿನಿಮಾಟೋಗ್ರಾಫರ್ಸ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಕ್ಯಾಮ್ರಾ ವರ್ಕ್ ಅದಕ್ಕೆ ನಿಮ್ಗೆ ಟ್ರೈಲರ್ ಅಲ್ಲಿ ನೋಡಿರ್ಬೋದು ನೀವು. ತುಂಬಾ ಚೆನ್ನಾಗಿ ಬಂದಿದೆ. ನಮ್ ಮದ್ವೆ ಸಮುದ್ರದೊಳಗೆ, ಅಂಡರ್ ವಾಟರ್. ಅಂದ್ರೆ ಮದ್ವೆ ಬಟ್ಟೆನೆ, ರೇಷ್ಮೆ ಸೀರೆ, ಒಡವೆ, ನಿನ್ ಸಿಲ್ಕ್ ಪಂಚೆ ಅದೆಲ್ಲ, ಬಟ್ ನೀರೊಳಗಡೆ.
ಗೌತಮ್, ಒಂದ್ ಕೇಳಿದ್ರೆ ನಡೆಸ್ಕೊಡ್ತೀಯಾ? ಭೂಮಿ, ಆಕಾಶ, ನನ್ನ ತಲೆ. ನೀನಿಲ್ಲೇ ಇದೆಯಾ? ನನ್ನ ಜೊತೆನೇ ಇದೆಯಾ? ಟ್ರೈನ್ ನಾಳೆ 2 ಗಂಟೆಗೆ ಬುಕ್ ಆಗಿದೆ. ನಿಮ್ಮ ಊರ ಹೆಸರೇನು? ಕಮರುಟ್ಟು. ಹಾಲಿವುಡ್ ರೇಂಜ್ ಅಲ್ಲಿ ಸಿನಿಮಾ ತಂದ್ಬಿಡ್ರಿ ಕನ್ನಡಕ್ಕೆ. ಮೋಸ್ಟ್ಲಿ ಇಲ್ಲಿ ತನಕ ಕನ್ನಡದವ್ರು ಯಾರು ಹಾಲಿವುಡ್ ಕ್ಯಾಮ್ರಾಮನ್ ಎಲ್ಲ ಇಟ್ಕೊಂಡು ಕೆಲಸ ಮಾಡಿರ್ಲಿಲ್ಲ. ಇಲ್ಲ, ಇದೆ ಮೊದಲನೇ. ನೀವು ಅಲ್ಲಿ US ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ, ಅಲ್ಲಿ ಶಾರ್ಟ್ ಫಿಲ್ಮ್ ಮಾಡಿದ್ರಿಂದ ಇದೆಲ್ಲ ಅನುಕೂಲ ಆಯ್ತು. ಹೌದು, ನನಗೆ ಅಲ್ಲಿ ಕಾಂಟ್ಯಾಕ್ಟ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಯ್ತು. ಓಕೆ. ಸೊ ಅದನ್ನ ಈ ಫಿಲ್ಮ್ ಮಾಡ್ಬೇಕಾದ್ರೆ ನಾವು ಕನ್ನಡಕ್ಕೆ ಒಂದು ಟೆಕ್ನಿಕಲಿ ಅಡ್ವಾನ್ಸ್ಡ್ ಮೂವಿ ಮಾಡೋಣ, ಚೆನ್ನಾಗಿರೋ ಮೂವಿ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು. ಖಂಡಿತ ಒಳ್ಳೆ ವಿಷನ್. ಯಾಕಂದ್ರೆ ಎಲ್ಲಾರು ಏನಂತಾರೆ, ಕನ್ನಡ ಸಿನಿಮಾ ನೋಡ್ಬೇಕಂದ್ರೆ ಅಯ್ಯೋ ಅಲ್ಲಿ ಡಬ್ಬಿಂಗು ಅದು ಇದು ಅಂತ ಎಲ್ಲ ಒದ್ದಾಡ್ತಾ ಇದೀವಿ. ಎಲ್ಲೋ ಒಂದು ಹೊಸ ಪ್ರತಿಭೆಗಳು ಬಂದಾಗ, ಹೊಸ ಒಂದು ವಿಷನ್ ಬಂದಾಗ ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ. ಆಮೇಲೆ ಗುಡ್ಡದ ಭೂತದ ಒಂದು ಮ್ಯೂಸಿಕ್ ಯೂಸ್ ಮಾಡಿದೀರಾ. ಹೌದು. ಅದೇನದು? ಅದು ಡೆನ್ನಾನ ಡೆನ್ನಾನ ಅಂತ ಒಂದು ತುಂಬಾ ಪಾಪ್ಯುಲರ್ ಸಾಂಗ್. ಐ ಥಿಂಕ್ 80s ಅಲ್ಲಿ ಬೆಳೆದಂತ ಎಲ್ಲಾರ್ಗು ಪ್ರಕಾಶ್ ರೈ ಅವರು ಮಾಡಿದಂತ ಸೀರಿಯಲ್. ಅದು ನಮ್ಮ ಇದ್ರೊಳಗೂ ಪ್ರಸಾರ ಆಗಿದೆ, ಜಿ ಕನ್ನಡದಲ್ಲೂ ಬಂದಿದೆ. ಹೌದು. ಓಕೆ. ಸೊ ಆ ಡೆನ್ನಾನ ಚಿಕ್ಕವರಿದ್ದಾಗಿಂದಾನು ನಮ್ಗೆ ತುಂಬಾ ಫೇವ್ರೇಟ್ ಸಾಂಗ್ ಅದು. ಓಕೆ. ಸೊ ಈ ಕತೆ ಬರ್ದಾಗ ಅದೇನಕ್ಕೂ ತಲೆಯಲ್ಲಿ ತುಂಬಾ ಓಡ್ತಾ ಇತ್ತ ಸಾಂಗ್. ಓಕೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಮಾಡ್ಬೋದು ಇದನ್ನ ಅಂತ. ಓಕೆ. ಸೊ ಅದಕ್ಕೋಸ್ಕರ ಸದಾನಂದ್ ಸುವರ್ಣ ಅವ್ರ ಹತ್ರ ಹೋಗಿ ರೈಟ್ಸ್ ತಗೊಂಡು, ಅವ್ರು ಫಸ್ಟ್ ಯಾರು ನಮ್ಮ ಕಡೆಯಿಂದ ಹೋಗಿದ್ರು, ಅವರು ಕೊಡಕ್ಕೆ ಇಷ್ಟ ಇರ್ಲಿಲ್ಲ ಅವ್ರಿಗೆ. ಅಂದ್ರೆ ಏನೋ ಐಟಮ್ ಸಾಂಗ್ ತರ ಯೂಸ್ ಮಾಡ್ಬಿಡ್ಬೋದು, ಆ ಹಾಡಿಗೆ ಒಂದು ಅದರದ್ದೇ ಆದ ಗೌರವ ಇದೆ, ಒಂದು ಸ್ಥಾನ ಇದೆ, ಅದನ್ನ ಹಾಡ್ ಮಾಡ್ಬಿಡ್ಬೋದು ಅನ್ನೋ ಒಂದು ಭಯ ಇತ್ತು ಅವ್ರಿಗೆ. ಸೊ ನಾನ್ ಪರ್ಸನಲ್ ಆಗಿ ಹೋಗಿ ನನ್ನ ಶಾರ್ಟ್ ಫಿಲ್ಮ್ ತೋರಿಸಿ ಕತೆ ಬಗ್ಗೆ ಹೇಳಿದಾಗ ತುಂಬಾ ಖುಷಿ ಪಟ್ಟು ರೈಟ್ಸ್ ಕೊಟ್ರು. ಮತ್ತೆ ಫೈನಲ್ ನಾನು ಹಾಡ್ ತೋರಿಸಿದಾಗ ತುಂಬಾ ಖುಷಿ ಆಯ್ತು ಅವ್ರಿಗೆ. ಓಕೆ. ಒಟ್ಟಾರೆ ರಂಗಿತರಂಗ ನಾಳೆ ಬಿಡುಗಡೆ ಆಗ್ತಾ ಇದೆ. ಫ್ರೈಡೆ ನಾಳೆ ಅದ್ಭುತವಾದಂತಹ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸಿನಿಮಾದ ವಿಶೇಷ ಏನು? ಸಿನಿಮಾ ಯಾಕೆ ನೋಡ್ಬೇಕು? ಸಿನಿಮಾ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಓಕೆ. ವಿಜುವಲಿ ತುಂಬಾ ಗ್ರ್ಯಾಂಡ್ ಆಗಿದೆ. ಓಕೆ. ಸೌಂಡ್ ತುಂಬಾ ಚೆನ್ನಾಗಿದೆ ಫಿಲ್ಮ್ದು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದು. ಕತೆ ಇದೊಂದು ಮಿಸ್ಟ್ರಿ ಥ್ರಿಲ್ಲರ್. ಐ ಥಿಂಕ್ ತುಂಬಾ ಟೈಮ್ ಆದ್ಮೇಲೆ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಕನ್ನಡಕ್ಕೆ ಬರ್ತಾ ಇದೆ. ಅಂಡ್ ಸಾಯಿ ಕುಮಾರ್ ಅವರು ಇದರಲ್ಲಿ ಒಂದು ಹೊಸ ತರ ಡೈಲಾಗ್ ಕೇಳಿಸಿದಿರಾ? ಸುಂದರ ಚಂದಿರ ಮೊಗದ ವಿಶಾರದೆ ಬಂದರೆ ತೊಂದರೆ ಎಂದವ ಮಂದ ಬುದ್ಧಿಯ ಮಾನವ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅವರಿಗೆ ಈ ಪಾತ್ರದ ಬಗ್ಗೆ ನಾನು ಹೇಳಿದಾಗ ತುಂಬಾ ಖುಷಿ ಪಟ್ಟು, ನನ್ನ 40 ವರ್ಷದ ಕರಿಯರ್ ಅಲ್ಲೇ ಇದೊಂದು ಹೊಸ ರೀತಿ ಪಾತ್ರ ನನಗೆ ಅಂತ ಖುಷಿ ಪಟ್ಟು ಮಾಡಿದ್ರು. ಯಾರಿದ್ದಾರೆ ಸ್ಟಾರ್ ಕ್ಯಾರೆಕ್ಟರ್ ಇದ್ದಾರೆ? ಸ್ಟಾರ್ ಅಂತ ಸಾಯಿ ಕುಮಾರ್ ಅವರೊಬ್ರು. ಓಕೆ. ಇನ್ನೊಬ್ರು ಸ್ಟಾರ್ ನ ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ದೀರಾ? ನಾಳೆಯಿಂದ ಕೈಗೆ ಸಿಗಬಹುದು. ನೀವು ನಾಳೆ ನಿಮ್ಮ ಬಿಡುಗಡೆ ಆಗ್ತಾ ಇದೆ ಸಿನಿಮಾ. ಮುಂದೆ ಏನ್ ಇಟ್ಕೊಂಡಿದ್ದೀರಾ ನಿಮ್ಮ ಕನಸುಗಳು? ಯಾಕಂದ್ರೆ ನಾಳೆ ಇಷ್ಟೊಂದು ನೀವು ಸಿಕ್ಕಲ್ಲ, ನಾಳೆ ಇಷ್ಟೊತ್ತಿಗೆ ನೀವು ಸಿಕ್ಕೋದಿಲ್ಲ ನಮ್ಮ ಕೈಗೆ. ನಾಳೆ ಏನ್ ನಿಮ್ಮ ಹೊಸ ಆಲೋಚನೆಗಳೇನಿದೆ? ಆಲ್ರೆಡಿ ನಮ್ಮ 3 ಸ್ಕ್ರಿಪ್ಟ್ ರೆಡಿ ಇದೆ ವಿತ್ ಸಾಂಗ್ಸ್. ವೆರಿ ಗುಡ್. ಸೊ ಇವಾಗ ನೆಕ್ಸ್ಟ್ ಈ ಪ್ರಾಜೆಕ್ಟ್ ಆದ ತಕ್ಷಣ, ರಿಲೀಸ್ ಆದ ತಕ್ಷಣ ನಾವು ಕೂತ್ಕೊಂಡು ಅದ್ರಲ್ಲಿ 3ರಲ್ಲಿ ಯಾವ್ದು ಪಿಕ್ ಮಾಡೋದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತೀವಿ. ಇಮಿಡಿಯೇಟ್ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡ್ತೀವಿ. ನೀವು ಆಲ್ ದಿ ಬೆಸ್ಟ್. ಹೀರೋ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಪಾಪ ಅವ್ರು ನೋಡ್ತಾ ಇದಾರೆ, ಏನು ನಮ್ಮ ಬ್ರದರ್ ನನ್ನ ಬಗ್ಗೆ ಒಂದ್ ಮಾತು ಹೇಳಿಲ್ವಲ್ಲ ಅಂತ. ಹೆಂಗಿದೆ ನಿಮ್ ಹೀರೋ? ತಮ್ಮ ಆಗಲ್ಲ, ಹೀರೋ ಆಗಿ ಅಲ್ಲ, ಅವ್ನು ಚಿಕ್ಕವನಿದ್ದಾಗಿಂದ ಸುಮಾರು ಟಾರ್ಚರ್ ಮಾಡಿದೀನಿ ಅವನಿಗೆ ನಾನು. ಓಕೆ. ತಲೆ ಹೊಡೆದಾಕಿದೀನಿ, ಮೈ ಸುಟ್ಟಾಕಿದೀನಿ, ಏನೇನೋ ಮಾಡಿದೀನಿ. ಅದಕ್ಕೋಸ್ಕರ ಒಂದು ಕಾಂಪನ್ಸೇಟ್ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅಲ್ಲ, ಹೀರೋ ಮಾಡಿ ಇದ್ರಲ್ಲೂ ಹೊಡ್ಸಿದ್ದಾರೆ. ಒಂದಿನ ಫುಲ್ ಮಳೆಯಲ್ಲಿ ಕೆಸರಲ್ಲಿ ಹೊಡೆದಿದ್ದಾರೆ ಇದು ಫೈಟ್ ಸೀಕ್ವೆನ್ಸ್ ಅಲ್ಲಿ. ಸೊ ಅಲ್ಲೂ ಸೇಡ್ ತೀರಿಸ್ಕೊಂಡಿದ್ದಾರೆ. ಓಕೆ. ನೀವು ನಿಮ್ಮ ರಂಗಿತರಂಗ 100 days ಹೋಗ್ಲಿ, 100 days ಫಂಕ್ಷನ್ ಖಂಡಿತ ಬರಬೇಕು. ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಸಿನಿಮಾ ಈ ಪ್ರೋಗ್ರಾಮಿಗೆ ಬಂದು ಸಿನಿಮಾಗಳೆಲ್ಲ ಹೆಚ್ಚು ಕಡಿಮೆ 50 days ಗಿಂತ ದಾಟಿ 100 days ಅದ್ರಿಗೆ ಹೋಗ್ತಾ ಇದೆ. ಮೊನ್ನೆ ಕೃಷ್ಣ ಅವರು ಬಂದಿದ್ರು, ಅವ್ರ ಸಿನಿಮಾಗೆ ಹೇಳಿ ಕಳಿಸಿ. ಕೃಷ್ಣ ಇಲ್ಲ ಅವ್ರಿಗೆ, ಸರ್ ನಿಮ್ಮ ಸಿನಿಮಾ 100 days ಹೋಗುತ್ತೆ. 100 days ಹೋಯ್ತು. ರನ್ನ ಅವ್ರು ಬಂದಿದ್ರು, ನಮ್ಮ ಸುದೀಪ್ ಅವರು ಹೇಳಿದ್ವಿ 100 days ಹೋಗುತ್ತೆ ಅಂತ. ಅದು ಹೋಗ್ತಾ ಇದೆ. ಇವಾಗ ನೆಕ್ಸ್ಟ್ ನಿಮ್ದೇ ಸಿನಿಮಾ ಬರ್ತಾ ಇದೆ. 100 days ಹೋಗ್ಲಿ, ಅವಕಾಶಗಳು ಜಾಸ್ತಿ ಸಿಗ್ಲಿ, ಕನ್ನಡದ ಪ್ರತಿಭೆಗಳಿಗೆ ಅವಕಾಶ ಸಿಗಬೇಕು ಅನ್ನೋದೇ ನಮ್ಮ ಇಷ್ಟ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮಗೆ ಜಿ ಕನ್ನಡದ ಪರವಾಗಿ. ಜೊತೆಗೆ ಮುಳಿಯಾ ಜ್ಯೂರಲ್ಸ್ ಒಂದು ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಒಂದು ಲಕ್ಷ್ಮಿ ಕೊಡ್ತಾ ಇದ್ದಾರೆ ನಿಮ್ಗೆ. ನಿಮಗೂ ಅಷ್ಟೇನೆ ಒಂದು ಮುಳಿಯಾ ಜ್ಯೂರಲ್ಸ್ ಅವರ ಆಕರ್ಷಕ ಬಹುಮಾನ, ಜೊತೆಗೆ ಜಿ ಕನ್ನಡದ ಒಂದು ಬಹುಮಾನ, ಜೊತೆಗೆ ಒಗ್ಗಂಡ ಡಬ್ಬಿ ಅವರು ಒಂದು ಪುಸ್ತಕನ ಕೊಡ್ತಾ ಇದ್ದಾರೆ ನಿಮ್ಗೆ. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ವೆಜ್ ನಾನು 2 ಕೊಟ್ಟಿದ್ದೀನಿ. ಗಿಫ್ಟ್ ವೋಚರ್ ಕೊಡ್ತಾ ಇದ್ದೀನಿ ನಿಮ್ಗೆ. ಫೈನಲ್ ಆಗಿ ಸಿನಿಮಾ ನಾಳೆ ಬಿಡುಗಡೆ ಆಗ್ಬಿಡ್ತಾ ಇದೆ. ವ್ಯೂವರ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಬಂದು ಸಿನಿಮಾನ ನೋಡಿ ಥಿಯೇಟರ್ ಅಲ್ಲಿ. ಇದು ಥಿಯೇಟರ್ ಅಲ್ಲಿ ನೋಡುವಂತ ಸಿನಿಮಾ, ಮನೇಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಅಲ್ಲ, ಪೈರಸಿಲ್ ನೋಡುವಂತ ಸಿನಿಮಾ ಅಲ್ಲ. ಯಾಕಂದ್ರೆ ಪೈರಸಿಲ್ ನಮ್ಗೆ ಎಫೆಕ್ಟ್ ಬರಲ್ಲ, ಸೌಂಡ್ ಏನಿದೆ, ವಿಜುವಲ್ಸ್ ಏನಿದೆ, ಅದು ಥಿಯೇಟರ್ ಅಲ್ಲೇ ಹೋಗ್ಬಿಟ್ಟು ನೀವು ನೋಡ್ಬೇಕು. ನೋಡಿದ್ರೆ ಖಂಡಿತ ನೀವು ಆಚೆ ಬಂದು ಇನ್ನೊಂದು 10 ಜನಕ್ಕೆ ಹೇಳ್ತೀರಾ ಈ ಫಿಲ್ಮ್ ನ ನೋಡಿ ಅಂತ. ಸೊ ಕನ್ನಡದಲ್ಲಿ ಒಂದು ಹೊಸ ಒಳ್ಳೆ ಫಿಲ್ಮ್ ಬರ್ತಾ ಇದೆ. ನಿಮ್ಮ ಕನ್ನಡ ಬರ್ದೇ ಇರುವಂತ ಫ್ರೆಂಡ್ಸ್ನು ಕರ್ಕೊಂಡು ಹೋಗಿ ತೋರಿಸಿ, ಹೆಮ್ಮೆಯಿಂದ ಹೇಳ್ಕೋಬಹುದು ಇದೊಂದು ಕನ್ನಡ ಸಿನಿಮಾ ಅಂತ. ಸೊ ದಯವಿಟ್ಟು ನೋಡಿ. ಥ್ಯಾಂಕ್ ಯು. ನೀವೇನ್ ಹೇಳ್ತೀರಾ ಕಡೆದಾಗಿ? ಅದೇ ಅನೂಪ್ ಅವ್ರು ಹೇಳ್ದಾಗೆ ರಂಗಿತರಂಗ ಒಂದು ಎಕ್ಸ್ಪೀರಿಯನ್ಸ್, ಬರೀ ಸಿನಿಮಾ ಅಲ್ಲ. ನೀವು ಸಿನಿಮಾ ನೋಡ್ತಾ ಅದ್ರಲ್ಲಿ ಮುಳುಗೋಗ್ತೀರಾ.
ತುಂಬಾ ಖುಷಿ ಪಡ್ತೀರಾ ಅಂತ ನಂಗೆ ಭರವಸೆ ಇದೆ. ದಯವಿಟ್ಟು ಥಿಯೇಟರ್ ಅಲ್ಲಿ ನಿಮ್ಮ ತಂದೆ ತಾಯಿಗೆ ಏನ್ ಹೇಳಕ್ ಬರ್ತೀರಾ ಈ ಸಂದರ್ಭದಲ್ಲಿ? ನಮ್ಮ ತಂದೆ ತಾಯಿಯವರು ಇಲ್ಲದೆ ಈ ಸಿನಿಮಾ ಮಾಡಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಸುಧಾಕರ್ ಭಂಡಾರಿ ನಿಮ್ಮ ತಂದೆಯವರು ನೆನೆಸ್ಕೊಳ್ಳೇಬೇಕಾದದ್ದು. ಯಾಕಂದ್ರೆ ನಂಗೆ ತುಂಬಾ ದಿವಸದಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ಮಧು ಅಂತ ಗೊತ್ತಿರ್ಬೋದು, ನಮ್ಮ ಸಿದ್ಧಾರ್ಥ ನಮ್ಮ 100 ಫೋನ್ ಮಾಡಿರ್ಬೋದು ಅವರು. ಅದಕ್ಕೆ ನಿಮ್ ಜೊತೆಗೆ ಅವರು ನಂಗೆ ಹೇಳ್ತಾರೆ, ಸರ್ ನಮ್ಮ ಹುಡುಗರು ಸರ್ ಕರೆಸಲೇಬೇಕು ಅಂತ ಹೇಳಿದೆ. ಖಂಡಿತವಾಗ್ಲೂ ಕರ್ಸ್ಕೊಳ್ತೀವಿ, ಬಟ್ ಸ್ವಲ್ಪ ಟೈಮ್ ಬೇಕು ಅಂತ 1 ತಿಂಗಳಿಂದಲೇ ಮಾತಾಡ್ತಾ ಇದ್ರು. ಜೊತೆಗೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಒಂದು ಕರೆ ತುಂಬಾ ಹೊತ್ತಿಂದ ಕಾಯ್ತಾ ಇದೆ. ಅದು ಸರ್ಪ್ರೈಸ್ ಕಾಲು, ಯಾರು ಅಂತ ನೀವು ಹೇಳಬೇಕಾಗುತ್ತೆ. ಹಲೋ ಹಲೋ ಸರ್, ನಮಸ್ಕಾರ. ನಿಮ್ ಜೊತೆ ಮಾತಾಡಕ್ಕೆ ನಮ್ಮ ಹೀರೋನು ಇದಾರೆ, ನಿರ್ದೇಶಕರು ಇದಾರೆ, ಮಾತಾಡಬಹುದು ಸರ್. ಹಾಯ್ ಅನೂಪ್. ಯಾರು ಸರ್ ಇವರು? ರಜನೀಶ್. ಏನ್ ಸರ್ ನೀವ್ ಹಿಂಗೆ? ನಮ್ಗೆ ವಾಯ್ಸಲ್ಲೇ ಗೊತ್ತಾದ, ಅಷ್ಟು ಮಾತಾಡಿದ್ವಲ್ಲ. ಯಾರು ಹೇಳಿ ಸರ್ ಅವರು? ಅಜನೀಶ್ ಲೋಕನಾಥ್. ಕರೆಕ್ಟ್ ಏನಪ್ಪ? ಹಲೋ ಅಜನೀಶ್. ಹಾಯ್ ಹಾಯ್ ಹಾಯ್. ಹಲೋ ನಮಸ್ಕಾರ. ನಮ್ಮ ರಂಗಿತರಂಗ ಚಿತ್ರದ ಸಂಗೀತ ನಿರ್ದೇಶಕರು ಮಾತಾಡ್ತಾ ಇದ್ದಾರೆ. ಅದ್ಭುತವಾದಂತಹ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಅವ್ರೇ ತಾನೇ ಇವರು? ಅಲ್ಲ, ಸಂಗೀತ ನಿರ್ದೇಶನ ನಾನ್ ಮಾಡಿರೋದು. ಅವ್ರೇನ್ ಮಾಡಿದ್ದಾರೆ? ಅವರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ಬೇರೆ ಸಂಗೀತ ಎರಡು ಬೇರೆ ಬೇರೆ ಮಾಡಿಸಿದ್ರೆ. ಹೌದು ಹೌದು. ಓಹೋ, ಓಕೆ 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 ಓಕೆ. ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಸಿನಿಮಾ ಅದ್ಭುತವಾದ ಸಿನಿಮಾ. ಓಕೆ ಸರ್. ನಾನು ತುಂಬಾನೇ ತುಂಬಾ ಎಂಜಾಯ್ ಮಾಡಿದೀನಿ ಅನೂಪ್ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ. ಈಸ್ ಎ ಬ್ರಿಲಿಯಂಟ್ ಡೈರೆಕ್ಟರ್ ಅಂಡ್ ನೆಕ್ಸ್ಟ್ ಸಿನಿಮಾ ನನಗೆ ಮ್ಯೂಸಿಕ್ ಕೊಡ್ಬೇಕು ಅಂತ ಹೇಳಿದೀನಿ. ಅವ್ರಿಗೆ ಮ್ಯೂಸಿಕ್ ಮಾಡಂಗಿಲ್ಲ ಅಂತ ಹೇಳಿದೀನಿ. ಅವ್ರು ಪ್ರಾಮಿಸ್ ಮಾಡಿದ್ದಾರೆ. ರಿಯಲಿ ಅನೂಪ್ ಈಸ್ ಒನ್ ಆಫ್ ದ ಡೈರೆಕ್ಟರ್ ವಿಚ್ ಐ ವುಡ್ ಲೈಕ್ ಟು ವರ್ಕ್ ಆಲ್ವೇಸ್ ವಿತ್ ಹಿಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ನೋಡಿ, ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಕನ್ನಡಕ್ಕೆ ಒಂದು ಹೊಸ ನಿರ್ದೇಶಕರು, ಒಂದು ಒಳ್ಳೆ ಹೀರೋ, ಇಬ್ರು ಹೀರೋಯಿನ್ ಬೇರೆ ಪರಿಚಯ ಮಾಡ್ಕೊಟ್ಟಿದ್ದೀರಾ. ನೀವು ನಿಮ್ಮ ಸಕ್ಸಸ್ ಚೆನ್ನಾಗಾಗಲಿ. 100 ಡೇಸ್ ಫಂಕ್ಷನ್ ಖಂಡಿತವಾಗ್ಲೂ ಬನ್ನಿ ಅಂತ ತಿಳಿಸಿ ನಮ್ಮ ಇವತ್ತಿನ ಮುಸ್ಸಂಜೆ ಮಾತು ಕಾರ್ಯಕ್ರಮ ಮುಗಿಸಲಿ. ಮತ್ತೆ ಸಿಗೋಣ ಅಲ್ಲಿ ತನಕ.